ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಇವತ್ತು ದೇಶ ಒಂದು ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತೇನಾದರೂ ವಿರೋಧ ಪಕ್ಷಗಳು ಇಂಡಿಯಾ ಅನ್ರಿ ಅವ್ರ ಜೊತೆಗಾರರಲ್ಲಿ ಒಂದಾಗಿ ಹೋರಾಟ ಮಾಡದೆ ಹೋದರೆ ಭಾರತದ ಪ್ರಜಾಪ್ರಭುತ್ವ ನಿಶ್ಚಿತವಾಗಿಯೂ ಒನ್ ಆರ್ಮಿ ಕೈಯಲ್ಲಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದರ ಎರಡು ಮಾತೇ ಇಲ್ಲ. ಇವತ್ತು ಇದು ಮನವರಿಕೆ ಆಗ್ಯದ ಎಲ್ಲರಿಗೂ, ವಿರೋಧ ಪಕ್ಷಗಳಿಗೆ ಎಲ್ಲರಿಗೂ ಮನವರಿಕೆ ಆಗ್ಯದ. ಇವತ್ತು ರಾಹುಲ್ ಗಾಂಧಿಯವರ ನೇತೃತ್ವ ಆಗಿರ್ಬೋದು, ಮಮತಾ ಬ್ಯಾನರ್ಜಿಯವರ ನೇತೃತ್ವ ಆಗಿರ್ಬೋದು, ಅಥವಾ ನಮ್ಮ ಕೇಜ್ರಿವಾಲರ ನೇತೃತ್ವ ಆಗಿರ್ಬೋದು. ಇವತ್ತು ಈ ಮೂರು ಜನ ಭಾರತದ ವಿರೋಧ ಪಕ್ಷದ ಮುಖಂಡರಂದ್ರೂ ಅಡ್ಡಿಯಿಲ್ಲ. ಇವರು ಒಂದಾಗದ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಉಳಿತದಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇವತ್ತಿಡೀ ಇದು ನಾನು ಆರೋಪ ಮಾಡುವಂಥದ್ದೆಲ್ಲ, ಇಡೀ ವಿರೋಧ ಪಕ್ಷ ಒಂದಾಗಿ ಆರೋಪ ಮಾಡುವಂಥದ್ದು. ಮೊದಲನೇದಾಗಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ದು ಎಲೆಕ್ಷನ್ ಕಮಿಷನ್ನಿಂದ. ಎಲೆಕ್ಷನ್ ಕಮಿಷನ್ ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ, ಎರಡು ಮಾತಿಲ್ಲ ಅದರಲ್ಲ. ಸ್ವತಃ ನಮ್ಮ ಮಾಜಿ CJI ಚಂದ್ರಚೂಡ್ ಅವರು, ಪ್ರಧಾನಿ, ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ನ್ಯಾಯಾಧೀಶರು ಇರಬೇಕಾದ್ರೆ ಅಂತ ಹೇಳಿದರು. ಆದರೆ ಅದಕ್ಕೆ ಅಮೆಂಡ್ಮೆಂಟ್ ತಂದ ಇಬ್ಬರು ಕೇಂದ್ರದ, ಒಬ್ಬರು ಪ್ರೈಮ್ ಮಿನಿಸ್ಟರ್, ಇನ್ನೊಬ್ಬರು ಕ್ಯಾಬಿನೆಟ್ ಮಿನಿಸ್ಟರು, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು. ಅಂದರೆ ನಿರಂತರವಾಗಿ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಕೈಲಿ ಹಿಡಿಯೋಂಗೆ ಮಾಡಿಬಿಟ್ರು. ಇದು ಆದಂಥ ದೊಡ್ಡದೊಂದು ಐತಿಹಾಸಿಕ ಒಂದು ತಪ್ಪು. ಯಾಕೆಂತಂದ್ರೆ ಅದು ಏನಪ್ಪ ಅಂದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡುವಂತಹ ಪಾರದರ್ಶಕವಾದಂತಹ ಪ್ರಾಮಾಣಿಕವಾದಂಥ ಸಂಸ್ಥೆ ಆಗಿರಬೇಕಾಗಿತ್ತು. ಆ ಸರ್ಕಾರದ ಗುಲಾಮನೂ ಅಲ್ಲ, ವಿರೋಧ ಪಕ್ಷದ ಗುಲಾಮನೂ ಅಲ್ಲ, ಅದೇ ಕಾಲಕ್ಕೆ ನ್ಯಾಯಾಂಗದ ಗುಲಾಮನೂ ಅಲ್ಲ. ಈ ದೇಶದ ಸಂವಿಧಾನ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಚುನಾವಣಾ ಆಯೋಗ ಅತ್ಯಂತ ಸ್ವಾಯತ್ತ ಮತ್ತು ಪ್ರಮುಖ ಸಂಸ್ಥೆಯಾಗಿ ಉಳಿಬೇಕಾಗಿತ್ತು. ಅದು ಉಳಿದಿಲ್ಲ ಇವತ್ತು. ಇನ್ನು CBI, ED, IT, CAG ಯಾವುದು ಉಳಿದಿದ್ದವರು ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇರೋದನ್ನು ಕಂಡು ಬರುವಂಥ ಸತ್ಯ ಆಗಿದೆ. ಇದು ವಿರೋಧಿಗಳ ಆರೋಪ ಆಗ್ಯದ. ಇದೆಲ್ಲ ವಿರೋಧ ಪಕ್ಷಗಳ ಆರೋಪ ಆಗ್ಯದ. ಇವುಗಳೆಲ್ಲನೂ ಸರ್ಕಾರ ಪರ ಕೆಲಸ ಮಾಡೋ ಮುಂದೆ ಜೊತೆಗೆ ಚುನಾವಣಾ ಆಯೋಗ ಅಂತ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆಯನ್ನು ಒಂದ್ಸಲ ಮಾಡೋದ್ರಿಂದಾಗೆ ಅತ್ಯಂತ ಬುದ್ಧಿವಂತಿಕೆಯಿಂದ EVM ರೆಕಗ್ನೈಸ್ ಮಾಡ್ಕೊಂಡ್ಬಿಡ್ತು ಎಲೆಕ್ಷನ್ ಕಮಿಷನ್ನ. ಅದರಲ್ಲಿ ಸಾಕಷ್ಟು ಆರೋಪ ಇದ್ದು ಕಡೆಗೆ ವಿರೋಧ ಪಕ್ಷಗಳು ಒಪ್ಕೊಂಡು ಅದನ್ನು EVM ಜೊತೆ VVPAT ಸೇರಿಸಂದ್ರು, ಸೇರಿಸಲಿಲ್ಲ. ಅಲ್ಲೊಂದು ಇಲ್ಲೊಂದು ಏನು ಕೂಡಿಸೋದು ಏನು ಕೆಲಸ ಮಾಡಿದರು, ಬ್ಯಾಲೆಟ್ ಪೇಪರ್ ಮಾಡಲಿಲ್ಲ. ಇವೆಲ್ಲ ದೃಷ್ಟಿಗಳು ಎಲೆಕ್ಷನ್ ಕಮಿಷನ್ ನಮ್ಗೆ ತೊಗೊಂಡಿದ್ದಾರೆ. ಇನ್ನು ಯಾವುದೇ ಪಕ್ಷ ಇವತ್ತೇನೋ ನಾವು ಅನ್ಬೋದಿಲ್ಲ, ಅದೇ ಆಗ್ರಿ ಕೇರಳದಲ್ಲೇ ಆಗ್ಯದಲ್ಲ ಅಂತೇಳಿ, ಅಲ್ಲಿಯೂ ದೂರಿಲ್ಲ. ಯಾಕಂದರೆ ಈಗ 15 ವರ್ಷಗಳ ಕೆಳಗೆ ಇದೇ BJP ವೆಸ್ಟ್ ಬೆಂಗಾಲ್ದಲ್ಲೇ 2 ಕ್ಷೇತ್ರಗಳು ಆಯ್ಸ್ಕೊಂಡ್ಬಂದಿತ್ತು. ಇವತ್ತು 200 ಈ 10 ವರ್ಷಗಳಲ್ಲಿ. ಇದನ್ನು ಗಮನಿಸ್ಬೇಕಾದಿಲ್ಲ ನಾವು. ಅದೇ ರೀತಿಯಾಗಿ ಇನ್ನುಳಿದ ಎಲ್ಲ ರಾಜ್ಯಗಳ ಎಲೆಕ್ಷನ್ ನೋಡ್ರಿ, ಬಿಹಾರ ಆಗಿರ್ಬೋದು, ಅಲ್ಲಿ RJD ಶೂನ್ಯ ಸಂಪಾದನೆ ಆದಂಗೆ ಆಯಿತು. ಉತ್ತರ ಪ್ರದೇಶಕ್ಕೆ ಆಗ್ತಾಯಿದೆ, ವೆಸ್ಟ್ ಬೆಂಗಾಲ್ ಆಯಿತು. ಯಾವ ರಾಜ್ಯ, ಹರಿಯಾಣ ತೊಗೊಳ್ರಿ, ಮಹಾರಾಷ್ಟ್ರ 2024ರಾಗ ಕಾಂಗ್ರೆಸ್ ಅತ್ಯಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿ ಬಂದಿತ್ತು. ನಂತರದ ಏನಾಯಿತು? ಯಾಕೆ ಈ ಮಾತಾಡ್ತಾ ಇದ್ದೀವಪ್ಪ ಅಂದರೆ ಇವತ್ತು ವಿರೋಧ ಪಕ್ಷಗಳು ಒಂದಾಗದೇ ಇದ್ದರೆ ಏನು ಭವಿಷ್ಯ ಇಲ್ಲ. ಅವುಗಳಿಗೆ ದೇಶದ ಪ್ರಜಾಪ್ರಭುತ್ವ ಹಾಳಾಗಿ ಹೋದರೆ ಎರಡು ಮಾತಿಲ್ಲ. ಹೆಸರಿಗೆ ಪ್ರಜಾಪ್ರಭುತ್ವ, ಅದು ನಡೆದಿದ್ದು ಪ್ರಭುತ್ವ. ಹೀಗಾಗಿ ಇವತ್ತು 3 ಜನ, ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಇದು ಹೊಡೆದು ಬೀಳಬೇಕಾಗಿತ್ತು. ಚೆನ್ನಾಗಿ ಬಿತ್ತು ಅವ್ರಿಗೆ, ಸಣ್ಣ ಪ್ರಮಾಣದಲ್ಲಿ ಬಿದ್ದಿಲ್ಲ. ಅವ್ರು ತಿಳ್ಕೊಂಡಿದ್ರು, ನಾನಿಲ್ಲಿ ಒಂದು ಪ್ರಾಮಾಣಿಕವಾದ ಎಲೆಕ್ಷನ್ ಮಾಡಬಲ್ಲೆ. ಜನರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅಂತೇಳಿ. ಹೀಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಕೇಳಿಲ್ಲ. ಸುಮ್ಮನೆ ಕೇಜ್ರಿವಾಲ್ ಬರ್ತಿದ್ರು, ಒಬ್ಬ ಅಕ್ಕ ಜಿ ಅಂತ ಮಾತಾಡಿ ಹೋಗಿಬಿಡ್ತಿದ್ರು. ಅಖಿಲೇಶ್ ಯಾದವ್ ಅಂಥ ದೊಡ್ಡ ಎತ್ತರದ ನಾಯಕ ಬೆಳೀಲಿಲ್ಲ. ತೇಜಸ್ವಿ ಯಾದವ್ ಅಪ್ಪನ ನೆರಳಿಂದ ಹೊರಗೆ ಬರಲಿಲ್ಲ.
ಹೀಗಾಗಿ ಶರದ್ ಪವಾರ ವಯಸ್ಸಾಗ್ತಾ ಅವ್ರ ಆರೋಗ್ಯ ಅವ್ರ ಪರಿಸ್ಥಿತಿ ಮೂಲತಃ ಕಾರ್ಪೊರೇಟ್ ಪರ ಇದ್ದಂಥ ವ್ಯಕ್ತಿ ಇರುವ ಮಗಳು ಸೊಳೆ ಅಂತೇಳಿ ಇವೆಲ್ಲ ನೋಡ್ತಾ ಬಂದಾಗ ಈ ದೇಶಕ್ಕೆ ಈಗ ವಿರೋಧ ಪಕ್ಷನೇ ಇಲ್ಲ. ಇರೋ 3 ಮಂದಿ ಇದ್ದಾರೆ ಗಟ್ಟಿಗರು. ಮೊದಲನೇ ರಾಹುಲ್ ಗಾಂಧಿ, ಎರಡನೇದಾಗಿ ಮಮತಾ ಬ್ಯಾನರ್ಜಿ, ಮೂರನೇದಾಗೆ ಕೇಜ್ರಿವಾಲ್ಗೆ ಇವತ್ತು ಶಕ್ತಿ ಸಾಧ್ಯ ಇಲ್ಲ. ಒಬ್ಬರ ಬಿಡೋದ್ರೆ ಸಾಧ್ಯ ಇಲ್ಲ. ಇನ್ನು ಪಂಜಾಬ್ಗೆ ಹಚ್ಕೊಳ್ತಾರೆ ಕೆಲವೇ ದಿನಗಳಲ್ಲಿ. ಪಂಜಾಬ್ ಹೋಯ್ತಂದ್ರೆ ಕೇಜ್ರಿವಾಲ್ ಅನಾಥಿತ ಏನು ಇನ್ಕಮ್ ಅದ್ರದ್ದು ಇಲ್ಲವೇ ಇಲ್ಲ. ಇವತ್ತಿನ ದುಡ್ಡು ಇಲ್ಲದೆ ಅಂದ್ರೆ ರಾಜಕೀಯ ಪಕ್ಷ ಇರಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಬೇಕೇ ಬೇಕು. ಅದು ಯಾವ ಮೂಲದಿಂದ ಬರಲಿ. ಆ ಮೂಲ ನೋಡಲಾರದು ಹೋಗಿದ್ದಕ್ಕೆ ಇವತ್ತು ಕೇಜ್ರಿವಾಲ್ ಅನಾಥ ಆಗಿದ್ದಾರೆ. ಒಂದು ವೇಳೆ ಅವತ್ತು ಕೇಜ್ರಿವಾಲ್ರು ದುಡ್ಡನ್ನು ನೋಡಲಾರದ ಒಳ್ಳೆಯ ವ್ಯಕ್ತಿಗಳನ್ನು ಕಟ್ಟಿದ್ರೆ ಅದನ್ನು ಪಕ್ಷ ಗಟ್ಟಿಯಾಗಿ ತಯಾರಾಗ್ತಾಯಿತ್ತು. ಸ್ವಲ್ಪ ಸಂಯಮ ಕಡಿಮೆ ಆಯಿತು. ಮತ್ತು ಎಲ್ಲ ನನ್ನಲ್ಲೇ ಇಲ್ಲ ಅಧಿಕಾರ ಅನ್ನುವಂಥ ಹುಚ್ಚು ಭಾವನೆ ಸೇರಿತು. ಹೀಗಾಗಿ ಯೋಗೇಂದ್ರ ಯಾದವ್ರಂಥ ಅದೇ ಕಾಲಕ್ಕೆ ಇನ್ನೂ ಅನೇಕ ಒಳ್ಳೊಳ್ಳೆ ನಾಯಕರನ್ನು ಮೇಧಾ ಪಾಟ್ಕರ್ರಂಥ ಅನೇಕ ನಾಯಕರನ್ನು ಕಳ್ಕೊಂಡ. ಪ್ರಶಾಂತ್ ಭೂಷಣ್ ಆಗಿರ್ಬೋದು, ಶಾಂತಿ ಭೂಷಣ್ ಗೊತ್ತಿಲ್ಲ ಅವರಾಗಿರ್ಬೋದು, ಇನ್ನುಳಿದ ಅನೇಕ ನಾಯಕರನ್ನ ಕಳ್ಕೊಂಡ್ರು ನಮ್ಮ ಕೇಜ್ರಿವಾಲ್. ಇವತ್ತು ಆ ಶಕ್ತಿ ಉಳಿದಿಲ್ಲ ಅವರು. ಈಗ ತಮ್ಮ ಪಕ್ಷ ಉಳಿಸ್ಕೊಂಡು ಹೋಗೋದೇ ಕಷ್ಟ ಅದ. ಪಂಜಾಬ್ದಲ್ಲಿ ಸರ್ಕಾರ ಬಿದ್ದು ಹೋಯ್ತು ಅಂದರೆ ಯಾವುದೂ ಇಲ್ಲ ಅವ್ರಿಗೆ. ಈಗೇನೋ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಗುಜರಾತ್ಗೆ ಹೋಗ್ತಾಯಿದ್ದಾರೆ, ಅಲ್ಲೇ ಇಲ್ಲೇ ಅಡ್ಡಾಡ್ತಾ ಇದ್ದಾರೆ. ಆದರೆ ಒಂದು ಒಕ್ಕಟ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಿಲ್ಲ. ಅದು ಒಂದು ಒಳ್ಳೆಯ ಜನರ ಗುಂಪ ಅದು ಇವತ್ತಿಲ್ಲ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಕೇಜ್ರಿವಾಲ್ರು ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸಲೇಬೇಕಾಗಿದೆ. ಇವತ್ತು ರಾಹುಲ್ ಗಾಂಧಿ ಹಿಂದಿನ ಕಾಂಗ್ರೆಸ್ ನಾಯಕರ ರೀತಿ ಇಲ್ಲ. ಇದು ನಾವು ಗಮನಿಸಬೇಕಾಗಿದೆ. ಈ ಮಮತಾ ಬ್ಯಾನರ್ಜಿ ಅವರು ಇವತ್ತು ಬೆಳ್ತಿದ್ದಾರೆ. ಅವ್ರಿಗೂ ಗೊತ್ತಾಗಿದೆ ನಾವು ಗೆಲ್ಲಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಮೋದಿಯವ್ರು ಹಾಕಿದ ಈ ಪ್ಲ್ಯಾನ್ ಪ್ರಕಾರ 2024 ನಂತರದಲ್ಲೇ ವಿರೋಧ ಪಕ್ಷಗಳು ಗೆದ್ದ ಮೇಲೆ ಬರೆದಂಗೆ ವ್ಯವಸ್ಥೆ ಮಾಡಿ ಹೋಗಿಬಿಟ್ಟಿದ್ದಾರೆ. ಇನ್ನೆಂದೂ ಬರೋದಿಲ್ಲ ಅನ್ನೋದು ಅವ್ರಿಗೂ ಮನವರಿಕೆ ಆಗಿಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಎಲೆಕ್ಷನ್ ಕಮಿಷನ್ ಯಾವಾಗಲೂ ಕೇಂದ್ರ ಸರ್ಕಾರ ಪರ ಮಾಡುವಂಥದ್ದು, EVMದಲ್ಲಿ ಗದ್ದಾಗುವಂಥದ್ದು, VVPAಟ್ಗಳೆಲ್ಲ ಪ್ರತಿಯೊಂದು EVMಗೆ ಹಚ್ಚಲಾರದೆ ಹೋಗುವಂಥದ್ದು. ಅದೇ ಕಾಲಕ್ಕೆ ಇನ್ನು ಉಳಿದ ಎಲ್ಲ ಸಂಸ್ಥೆಗಳು ಇವತ್ತು ಇಡೀ CBI ಇಲ್ಲಿ ನೋಡ್ರಿ ಯಾರ ಮೇಲೆ ದಾಳಿ ಮಾಡಿದ್ರು. ಎಲ್ಲ ವಿರೋಧ ಪಕ್ಷಗಳ ನಾಯಕರ ಮೇಲೆ, ವಿರೋಧ ಪಕ್ಷಗಳ MLA ಮೇಲೆ, ವಿರೋಧ ಪಕ್ಷಗಳ ಈ ಒಂದು MPಗಳ ಮೇಲೆ ದಾಳಿ ಮಾಡಿದ ವಿನಃ ಆಡಳಿತಾರೂಢ ಪಕ್ಷ ಅಂದರೆ ಯಾವುದು ಇಡೀ ಎಷ್ಟು ಮಾಡಿದಪ್ಪ, ಎಷ್ಟು ಮಂದಿ ಹೊರಗೆ ಹಾಕಿದ, ಎಷ್ಟು ಮಂದಿ ಶಿಕ್ಷೆ ಕೊಡಿಸಿದ, ಅದು ರೆಕಾರ್ಡ್ ತೋರಿಸ್ಲಿ ಇವತ್ತು. ಅಂದರೆ ಇಡೀ ದೇಶದ ವ್ಯವಸ್ಥೆ ಒಂದು ಕಡೆ ಅದು ಕೇಂದ್ರ ಸರ್ಕಾರದ ಜೊತೆಗಿರೋದ್ರಿಂದಾಗೆ ಇನ್ನು ಮುಂದಿನ ದಿನಗಳಲ್ಲೇ ಯಾವುದೇ ಇವತ್ತು ವಿಜಯ್ ಗೆದ್ದು ಬಂದಿರ್ಬೋದು. ವಿಜಯ್ ಅವ್ರು ಗೆದ್ದು ಬಂದಿನ ಮುಂದಿನ 5 ವರ್ಷದಲ್ಲೇ ಅವ್ರು ಉಳಿತಾರದ ಗ್ಯಾರಂಟಿ ಇಲ್ಲ. ಇವತ್ತು ತಮಿಳುನಾಡಿನ ವಿಷಯಕ್ಕೆ ಹಸ್ತಕ್ಷೇಪ ಆಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನಮ್ಮ ದೇಶ ಮೂಲತಃ ಒಂದು ಸಂಪ್ರದಾಯ ಪರಂಪರೆಯನ್ನು ನೆಪದಲ್ಲೇ ಯಾವುದೋ ಹೆಸರಲ್ಲಿ ಒಂದಕ್ಕೊಂದು ಕೂಡುವಂಥ ಸಂದರ್ಭಗಳಿದ್ದಾವೆ. ಅದನ್ನು ಸರಿಯಾಗಿ ಬಳಸ್ಕೊಳ್ತಿರುವಂಥ BJP ಇವತ್ತು ಒಕ್ಕಲಿನಂತ ಕೇರಳ, ತಮಿಳುನಾಡು, ಉಳಿದಂಥ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಇವೊಂದಿಷ್ಟು ಹೊಡ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡ್ತಾವೆ. ಮತ್ತು ನಿಶ್ಚಿತ ಹೊಡಿತಾರೆ. ಯಾಕಂದರೆ ಇಡೀ ವ್ಯವಸ್ಥೆ ಅವ್ರ ಕೈಲ. ಅದಕ್ಕೆ ಇವತ್ತು ಉಳಿದಿರೋ ಒಂದೇ ಮಾರ್ಗ. ಇವತ್ತು ಒಂದಾಗದೆ ಹೋದ್ರೆ ಮುಖ್ಯವಾಗಿ 3 ಜನ ಕೇಜ್ರಿವಾಲ್ರು, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ ಇವರು ಗಟ್ಟಿಯಾಗಿ ಕೂಡಿದರೆ ಮಾತ್ರ ಮುಂದಿನ ದಿನದಲ್ಲಿ ನಾವು ಈ ದೇಶದ ಪ್ರಜಾಪ್ರಭುತ್ವ ನೋಡಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ನಮ್ಮಲ್ಲಿ ಇತ್ತು ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಇವಾಗ ಸ್ವತಂತ್ರ ಹೋರಾಟದ ಕಥೆಗಳನ್ನು ತೆಗೆದು ಹಾಕ್ತಾ ಇದ್ದಾರೆ ನಿಧಾನಕ್ಕೆ. ಇವತ್ತಿನ ಇದಪ್ಪ ಇದೋ ಹೋರಾಟ ದೊಡ್ಡದು. ಮೋದಿಯವ್ರು ಬಂದಿದ್ದು ದೊಡ್ಡ ಹೋರಾಟ ಆಗ್ಯದ. ಅವರಿಂದ ದೇಶ ಒಂದು ಸಿಕ್ತು ಅಂತ ಮುಂದೆ ಯಾರು ಹೇಳಿದ್ರು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂಥ ಪ್ರಸಂಗಗಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಶಿಕ್ಷಣದಲ್ಲಿ ಆಗಿರ್ಬೋದು, ಇನ್ನೊಂದು ರಂಗದಲ್ಲಿ ಆಗಿರ್ಬೋದು. ಇವತ್ತು ಉಳಿದ್ರು ಒಂದೇ ದಾರಿ. ಯಾರು ಹೋರಾಟಗಾರಿದ್ದಾರೆ ಮಮತಾ ಬ್ಯಾನರ್ಜಿ ಅವರು, ಜೊತೆಗೆ ರಾಹುಲ್ ಗಾಂಧಿ, ಜೊತೆಗೆ ನಮ್ಮ ಕೇಜ್ರಿವಾಲ್ರು ಇವರೆಲ್ಲ ಕುಡ್ಕೊಂಡು ಒಂದು ಹೊಸ ಒಂದು ಇಂಡಿಯಾ ಗಠಬಂಧನ ಮಾಡಿದ್ದಾರೆ. ಅದು ಇನ್ನಷ್ಟು ತೀವ್ರವಾಗಿ ಹೋರಾಟ ಮಾಡಿದರೆ ಅದು ಅದರಲ್ಲಿ ಈಗಂತೂ BJP ಅದಕ್ಕೂ ಸಹಿತ ಡೂ ಆರ್ ಡೈ ಪರಿಸ್ಥಿತಿ. ಮತ್ತು ಈಗ ಕುಡ್ಕೊಂಡು ಇವರೆಲ್ಲ ಅದು ವಿರುದ್ಧ ನಿಂತರಪ್ಪ ಅಂತಂದರೆ ಇನ್ನುಳಿದ ಪಕ್ಷಗಳ ಜೊತೆ ತೆಗೆದುಕೊಂಡು ನಿಂತರಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಉಳಿಬೋದೇನೋ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಕೇವಲ ಮೋದಿ ಶಾ ಅವರು ಗೆಲ್ಲೋದು ಮಾತ್ರ. ನಂತರದಲ್ಲಿ ಆ ಪಕ್ಷದ್ದು ಆಡಳಿತ ನಡೆಯುವಂಥದ್ದು ಆಗ್ತದೆ ಅನ್ನೋದು ನಾವೆಲ್ಲ ಗಮನದಲ್ಲಿಟ್ಕೋಬೇಕಾಗಿದೆ. ಈ ದಿಶೆಯಲ್ಲೇ ಇವತ್ತು ಈ 3 ಜನ ಏನು ಮಾಡ್ಬೋದು ಅನ್ನೋದನ್ನು ಎದುರು ನೋಡ್ತಾ ಇದ್ದಾರೆ. ಮತ್ತು ಒಂದಾಗ್ತಾ ಇದ್ದಾರೆ, ಸುದ್ದಿಗಳು ಬರ್ತಾಯಿದ್ದಾವೆ. 3 ಜನ ಒಂದಾಗಲೇಬೇಕಾಗ್ಯದ, ಒಂದಾಗ್ತಾ ಇದ್ದಾರೆ, ಒಂದಾಗಿ ಎದುರಿಸ್ತಾರೆ. ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಅವರು ಉಳಿಯೋ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸ್ವಾರ್ಥವಾದ ಅವ್ರದ್ದು ತೀರ್ಥೋದ ಸ್ವಾರ್ಥ ತೀರ್ಥ. ಸ್ವಾರ್ಥದಲ್ಲಿ ತೀರ್ತಿರುವಂಥದ್ದು ತೀರ್ಥ ಸ್ವಾರ್ಥ ಎರಡು ಒಂದಕ್ಕೊಂದು ಪರಮಾಪ್ತ ಏನಪ್ಪ ಅಂತಂದ್ರೆ ಸಾಮೀಪ್ಯವನ್ನು ಪಡೆದಂಥದ್ದು. ಆ ದಿಶೆಯಲ್ಲಿ ಈ 3 ಜನರ ಒಗ್ಗಟ್ಟು ಈ ದೇಶದ ಪ್ರಜಾಪ್ರಭುತ್ವಕ್ಕೆ
ಒಂದು ಅಡಿಪಾಯ ಆಗ್ಬೋದು. ಇಲ್ಲ ಇವರೊಬ್ಬೊಬ್ರು ಆದ್ರೆ ಮೋದಿಯವರಿಗೆಲ್ಲ ಒಬ್ಬೊಬ್ಬರು ಬದಿ ಸರಿಸಿದ್ದಾರೆ. ಈಗಾಗಲೇ ಕೇಜ್ರಿವಾಲ್ ನೆಕ್ಸ್ಟ್ ಸರಿಸೋರು ಇದ್ದಾರೆ, ರಾಹುಲ್ ಗಾಂಧಿಯವ್ರನ್ನೂ ಸರಿಸ್ತಾರೆ, ಎಲ್ಲರೂ ಸರಿಸಿ ಒಂದು ಏನಪ್ಪ ಅಂತ ನಮ್ಮ ಅಧಿಕಾರ ಗಟ್ಟಿ ಮಾಡ್ಕೊಳ್ತಾರೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ ಒಂದಾಗಬಹುದಾ ಎದುರಾಳಿಗಳು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.